ಹಲೋ ನಮಸ್ತೆ. ಇವತ್ತು ಬನ್ನಂಜೆ ತರಗತಿಯಲ್ಲಿ ನಾವು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿರೋ ಶಾರ್ಟ್ ಸರ್ಕ್ಯೂಟ್ ಆಪರೇಟರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ಆ್ಯಂಡ್ ಮತ್ತು ಆರ್ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಮತ್ತು ಆರ್ನ ನಾವು ಬೈನರಿ ಲಾಜಿಕಲ್ ಆಪರೇಟರ್ಸ್ ಅಂತ ಕರಿತೀವಿ. ಬೈನರಿ ಅಂದರೆ ಆ್ಯಂಡ್ ಮತ್ತು ಆರು ಯಾವಾಗಲೂ ಎರಡು ಎಕ್ಸ್ಪ್ರೆಷನ್ಸ್ ಮೇಲೆ ಆಪ್ರೇಟ್ ಮಾಡುತ್ತೆ. ಸಿಮ್ಲರ್ ಆಗಿ ಸಮ್ ಅಡಿಷನ್ ಇದೆಯಲ್ಲ ಆಪ್ರೇಷನ್ನು, ಅದು ಯಾವಾಗಲೂ ಎರಡು ಎಕ್ಸ್ಪ್ರೆಷನ್ ಮೇಲೆ ಆಪ್ರೇಟ್ ಮಾಡುತ್ತೆ, ಎ ಪ್ಲಸ್ ಬಿ. ಆ ಥರನೇ ಆ್ಯಂಡು ಮತ್ತು ಆರು ಎರಡು ಎಕ್ಸ್ಪ್ರೆಷನ್ ಮೇಲೆ ಆಪ್ರೇಟ್ ಮಾಡುತ್ತೆ. ಮತ್ತು ಲಾಜಿಕಲ್ ಅಂದರೆ ಆ್ಯಂಡು ಮತ್ತು ಆರು ಯಾವಾಗಲೂ ಔಟ್ಪುಟ್ಟು ಟ್ರೂ ಫಾಲ್ಸ್ ಕೊಡುತ್ತೆ, ಬುಲಿಯನ್. ಅದರಿಂದ ನಾವು ಅದು ಎರಡನ್ನ ಬೈನರಿ ಲಾಜಿಕಲ್ ಆಪರೇಟರ್ಸ್ ಅಂತ ಕರಿತೀವಿ. ಮತ್ತು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಆ್ಯಂಡ್ ಆಪರೇಟರ್ನ ಸಿಂಗಲ್ ಆಂಪರ್ಸೆಂಟ್ ಅಥವಾ ಡಬಲ್ ಆಂಪರ್ಸೆಂಟ್ ರೂಪದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಆರ್ ಆಪರೇಟರ್ನ ಸಿಂಗಲ್ ಪೈಪ್ಲೈನ್ ಅಥವಾ ಡಬಲ್ ಪೈಪ್ಲೈನ್ ರೂಪದಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಮತ್ತು ಆರ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಲೆಫ್ಟ್ ಟು ರೈಟ್ ಆರ್ಡರ್ ಪ್ರೆಸಿಡೆನ್ಸ್ ಅಂತ ಹೇಳ್ತೀವಿ. ಹಂಗಂದರೆ ಎರಡು ಎಕ್ಸ್ಪ್ರೆಷನ್ ಇರುತ್ತೆ. ಲೆಫ್ಟ್ ಸೈಡ್ ಎಕ್ಸ್ಪ್ರೆಷನ್ 1 ಅಂತೀವಿ, ರೈಟ್ ಸೈಡ್ ಎಕ್ಸ್ಪ್ರೆಷನ್ 2 ಅಂತೀವಿ. ಯಾವಾಗಲೂ ಎಕ್ಸ್ಪ್ರೆಷನ್ ಅಂದರೆ ಲೆಫ್ಟ್ ಸೈಡ್ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆಗಿ ಆಮೇಲೆ ರೈಟ್ ಸೈಡ್ ಇರೋ ಎಕ್ಸ್ಪ್ರೆಷನ್ 2 ಫೈನಲ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಮತ್ತು ಜಾವಾದಲ್ಲಿ ಎರಡು ಶಾರ್ಟ್ ಸರ್ಕ್ಯೂಟ್ ಆಪರೇಟರ್ಗಳಿವೆ. ಅದು ಯಾವ್ಯಾವುದಂದರೆ ಡಬಲ್ ಆಂಪರ್ಸೆಂಟ್ ಆ್ಯಂಡ್ ಮತ್ತು ಡಬಲ್ ಪೈಪ್ಲೈನ್ ಆರ್, ಅದೆರಡನ್ನ ಶಾರ್ಟ್ ಸರ್ಕ್ಯೂಟ್ ಆಪರೇಟರ್ ಅಂತೀವಿ. ಮತ್ತು ಸಿಂಗಲ್ ಆಂಪರ್ಸೆಂಟ್ ಆ್ಯಂಡ್ ಸಿಂಗಲ್ ಪೈಪ್ಲೈನ್ ಆರ್ನ ನಾವು ನಾನ್ ಶಾರ್ಟ್ ಸರ್ಕ್ಯೂಟ್ ಆಪರೇಟರ್ಸ್ ಅಂತ ಅನ್ಅಫಿಷಿಯಲ್ ಆಗಿ ಕರಿತೀವಿ. ಈಗ ಆ್ಯಂಡ್ ಆಪರೇಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಆ್ಯಂಡ್ ಆಪರೇಟರ್ ಮುಂಚೆನೇ ಹೇಳ್ದಂಗೆ ಅದು ಬೈನರಿ ಲಾಜಿಕಲ್ ಆಪರೇಟರ್. ಎರಡು ಎಕ್ಸ್ಪ್ರೆಷನ್ ಇರುತ್ತೆ ಮತ್ತು ಫೈನಲ್ ಔಟ್ಪುಟ್ ಬೂಲಿಯನ್, ಟ್ರೂ ಅಥವಾ ಫಾಲ್ಸ್ ಬರುತ್ತೆ. ಅದ್ರ ಮೇಲೆ 4 ವೆರೈಟಿ ಆಫ್ ರೆಸ್ಪಾನ್ಸಸ್ ಬರುತ್ತೆ. ಅದ್ರಲ್ಲಿ ಫಸ್ಟ್ ವೆರೈಟಿ ನೋಡೋದಾದರೆ ಎಕ್ಸ್ಪ್ರೆಷನ್ 1 ಟ್ರೂ ಇದ್ದು ಎಕ್ಸ್ಪ್ರೆಷನ್ 2 ಟ್ರೂ ಇದ್ದರೆ ಫೈನಲ್ ಔಟ್ಪುಟ್ ಟ್ರೂ ಬರುತ್ತೆ. ಎಕ್ಸ್ಪ್ರೆಷನ್ 1 ಫಾಲ್ಸ್ ಇದ್ಬಿಟ್ಟು ಎಕ್ಸ್ಪ್ರೆಷನ್ 2 ಟ್ರೂ ಬಂದರೆ ಫೈನಲ್ ಔಟ್ಪುಟ್ ಫಾಲ್ಸ್ ಬರುತ್ತೆ. ಎಕ್ಸ್ಪ್ರೆಷನ್ 1 ಟ್ರೂ ಬಂದು ಎಕ್ಸ್ಪ್ರೆಷನ್ 2 ಫಾಲ್ಸ್ ಬಂದರೆ ಫೈನಲ್ ಔಟ್ಪುಟ್ ಫಾಲ್ಸ್ ಬರುತ್ತೆ. ಎಕ್ಸ್ಪ್ರೆಷನ್ 1 ಫಾಲ್ಸ್ ಬಂದು ಎಕ್ಸ್ಪ್ರೆಷನ್ 2 ಫಾಲ್ಸ್ ಇದ್ದರೆ ಫೈನಲ್ ಔಟ್ಪುಟ್ಟು ಫಾಲ್ಸ್ ಬರುತ್ತೆ. ಈಗ ಈ 4 ನೋಡಿದ್ರೆ ಟ್ರೂ ಮತ್ತು ಟ್ರೂ ಇದ್ದರೆ ಮಾತ್ರ ಎಕ್ಸ್ಪ್ರೆಷನ್ 1 ಎಕ್ಸ್ಪ್ರೆಷನ್ 2 ಇದ್ದರೆ ಟ್ರೂ ಇದ್ದರೆ ಮಾತ್ರ ಆ್ಯಂಡ್ ಟ್ರೂ ಕೊಡುತ್ತೆ. ಮಿಕ್ಕಿದ 3 ಕೇಸಲ್ಲೂ ಫಾಲ್ಸೇ ಬರುತ್ತೆ. ಇದರಲ್ಲೊಂದು ಹೈಲೈಟಿಂಗ್ ಫ್ಯಾಕ್ಟರ್ ಏನಂದರೆ ಎಕ್ಸ್ಪ್ರೆಷನ್ 1 ಅಥವಾ 2 ಅಲ್ಲಿ ಯಾವುದೇ ಒಂದು ಫಾಲ್ಸ್ ಇದ್ರೂ ಎಂಟೈರ್ ಕಂಪ್ಲೀಟ್ ಫೈನಲ್ ಔಟ್ಪುಟ್ಟು ಆ್ಯಂಡಿಂದ ಫಾಲ್ಸೇ ಇರುತ್ತೆ. ಈಗ ಆರ್ ಆಪರೇಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಆರ್ ಆಪರೇಟರ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಅದನ್ನು ಆರ್ ಆಪರೇಟರ್ನು ಬೈನರಿ ಲಾಜಿಕಲ್ ಆಪರೇಟರ್ ಅಂತ ಹೇಳ್ತೀವಿ. ಅದು ಎರಡು ಎಕ್ಸ್ಪ್ರೆಷನ್ ಮೇಲೆ ವರ್ಕ್ ಆಗುತ್ತೆ ಮತ್ತು ಫೈನಲ್ ಔಟ್ಪುಟ್ಟು ಬೂಲಿಯನ್ ಅಂದರೆ ಟ್ರೂ ಆರ್ ಫಾಲ್ಸ್ ಇರುತ್ತೆ. ಅದರಲ್ಲೂ 4 ವೆರೈಟಿ ಬರುತ್ತೆ. ಅದನ್ನು ನಾವು ನೋಡೋದಾದರೆ ಫಸ್ಟ್ ವೆರೈಟಿ ಬಗ್ಗೆ ಎಕ್ಸ್ಪ್ರೆಷನ್ 1 ಟ್ರೂ ಇದ್ದು ಎಕ್ಸ್ಪ್ರೆಷನ್ 2 ಟ್ರೂ ಇದ್ದರೆ ಆರು ಟ್ರೂ ಕೊಡುತ್ತೆ. ಎಕ್ಸ್ಪ್ರೆಷನ್ 1 ಫಾಲ್ಸ್ ಇದ್ದು ಎಕ್ಸ್ಪ್ರೆಷನ್ 2 ಟ್ರೂ ಇದ್ದರೆ ಆರು ಫೈನಲ್ ಔಟ್ಪುಟ್ ಟ್ರೂ ಕೊಡುತ್ತೆ. ಎಕ್ಸ್ಪ್ರೆಷನ್ 1 ಟ್ರೂ ಇದ್ದು ಎಕ್ಸ್ಪ್ರೆಷನ್ 2 ಫಾಲ್ಸ್ ಬಂದರೆ ಫೈನಲ್ ಔಟ್ಪುಟ್ ಟ್ರೂ ಬರುತ್ತೆ. ಎಕ್ಸ್ಪ್ರೆಷನ್ 1 ಫಾಲ್ಸ್ ಇದ್ದು ಎಕ್ಸ್ಪ್ರೆಷನ್ 2 ಫಾಲ್ಸ್ ಇದ್ದರೆ ಫೈನಲ್ ಔಟ್ಪುಟ್ ಫಾಲ್ಸ್ ಬರುತ್ತೆ. ಈ 4 ವೆರೈಟಿ ನೋಡಿದಾಗ ಎಕ್ಸ್ಪ್ರೆಷನ್ 1 ಫಾಲ್ಸು ಎಕ್ಸ್ಪ್ರೆಷನ್ 2 ಫಾಲ್ಸ್ ಇದ್ದಾಗ ಮಾತ್ರ ಫೈನಲ್ ಔಟ್ಪುಟ್ ಫಾಲ್ಸ್ ಬರುತ್ತೆ. ಮಿಕ್ಕಿದ 3 ಸರಿನೂ ಟ್ರೂ ಬರುತ್ತೆ. ಇದರಲ್ಲೊಂದು ಹೈಲೈಟಿಂಗ್ ಫ್ಯಾಕ್ಟರ್ ಏನಂದರೆ ಯಾವುದಾದ್ರೂ ಒಂದು ಎಕ್ಸ್ಪ್ರೆಷನ್ ಟ್ರೂ ಇದ್ದರೆ ಆರದು ಫೈನಲ್ ಔಟ್ಪುಟ್ಟು ಟ್ರೂನೇ ಇರುತ್ತೆ. ಈಗ ಈ ಹೈಲೈಟಿಂಗ್ ಫ್ಯಾಕ್ಟರ್ ಹೇಳಿದ್ನಲ್ಲ ಆ್ಯಂಡು ಮತ್ತು ಆರ್ದು, ಅದು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ಅದೇನೆಂದರೆ ಆ್ಯಂಡು ಕೇಸಲ್ಲಿ ಯಾವುದಾದ್ರೂ ಒಂದು ಎಕ್ಸ್ಪ್ರೆಷನ್ ಫಾಲ್ಸ್ ಇದ್ದರೆ ಕಂಪ್ಲೀಟ್ ಔಟ್ಪುಟ್ ಫಾಲ್ಸ್ ಇರುತ್ತೆ. ಆರ್ ಕೇಸಲ್ಲಿ ಯಾವುದಾದ್ರೂ ಒಂದು ಎಕ್ಸ್ಪ್ರೆಷನ್ ಟ್ರೂ ಇದ್ದರೆ ಕಂಪ್ಲೀಟ್ ಔಟ್ಪುಟ್ಟು ಟ್ರೂ ಬರುತ್ತೆ. ಈಗ ಶಾರ್ಟ್ ಸರ್ಕ್ಯೂಟ್ ಆಪರೇಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಶಾರ್ಟ್ ಸರ್ಕ್ಯೂಟ್ ಆಪರೇಟರ್ ಯಾವಾಗಲೂ ಎರಡು ಎಕ್ಸ್ಪ್ರೆಷನ್ಸ್ ಇರೋದ ಮೇಲೇ ಆಪ್ರೇಟ್ ಮಾಡುತ್ತೆ ಮತ್ತು ಇಂಡಿವಿಜುವಲ್ ಆಗಿ ಆ ಎಕ್ಸ್ಪ್ರೆಷನ್ನು ಬೂಲಿಯನ್ ಔಟ್ಪುಟ್ಟೇ ಕೊಡಬೇಕು ಮತ್ತು ಫೈನಲ್ ಔಟ್ಪುಟ್ಟು ಶಾರ್ಟ್ ಸರ್ಕ್ಯೂಟ್ ಆಪರೇಟರ್ದು ಬೂಲಿಯನ್ನೇ ಇರುತ್ತೆ, ಟ್ರೂ ಆರ್ ಫಾಲ್ಸು. ಅದು ಹೇಗೆ ಶಾರ್ಟ್ ಸರ್ಕ್ಯೂಟ್ ಆಪರೇಟರ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಈಗ ಎರಡು ಎಕ್ಸ್ಪ್ರೆಷನ್ ಇರುತ್ತೆ. ಫಸ್ಟ್ ಎಕ್ಸ್ಪ್ರೆಷನ್ ನಾವು ಎವ್ಯಾಲ್ಯೂಯೇಟ್ ಮಾಡಿದಾಗ ಏನಾದರೂ ಅದು ಬರೋ ರೆಸ್ಪಾನ್ಸು ನಮಗೆ ಕಂಪ್ಲೀಟ್ ಔಟ್ಪುಟ್ಟನ್ನ ಫೈನಲ್ ಔಟ್ಪುಟ್ನ ಡಿಟರ್ಮಿನ್ ಮಾಡೋ ಥರ ಆದರೆ ಸೆಕೆಂಡ್ ಎಕ್ಸ್ಪ್ರೆಷನ್ನ ನಾವು ಎಕ್ಸಿಕ್ಯೂಟ್ ಅಥವಾ ಎವ್ಯಾಲ್ಯೂಯೇಟೇ ಮಾಡಲ್ಲ, ಸ್ಕಿಪ್ ಮಾಡ್ತೀವಿ. ಇದನ್ನು ನಾವೀಗ ಡೀಪಾಗಿ ಡೆಪ್ತಲ್ಲಿ ನೋಡೋದಾದರೆ
ಸೊ ಮುಂಚೆ ಸ್ಲೈಡಲ್ಲಿ ಹೇಳಿದ್ದೆ ಎರಡು ಹೈಲೈಟಿಂಗ್ ಫ್ಯಾಕ್ಟರು ಆ್ಯಂಡ್ ಕೇಸಲ್ಲಿ ಯಾವುದಾದ್ರೂ ಒಂದು ಎಕ್ಸ್ಪ್ರೆಷನ್ ಫಾಲ್ಸ್ ಇದ್ದರೆ ಕಂಪ್ಲೀಟ್ ಔಟ್ಪುಟ್ಟು ಫಾಲ್ಸೇ ಇರುತ್ತೆ. ಸೊ ಈಗ ಈಗ ಶಾರ್ಟ್ ಸರ್ಕ್ಯೂಟ್ ಆಪ್ರೇಟರ್ ಡಬಲ್ ಹ್ಯಾಂಡಲ್ಲಿ ಏನಾಗುತ್ತೆ ಅಂದರೆ ಲೆಫ್ಟ್ ಸೈಡ್ ಫಸ್ಟ್ ಎಕ್ಸ್ಪ್ರೆಷನ್ ಅದು ಲೆಫ್ಟ್ ಸೈಡ್ ಇರೋದು ಫಾಲ್ಸ್ ಅಂತಾದರೆ, ಸೊ ರೈಟ್ ಸೈಡು ಸೆಕೆಂಡ್ ಎಕ್ಸ್ಪ್ರೆಷನ್ನು ಎವಲ್ಯೂಟೇ ಮಾಡಲ್ಲ, ಯಾಕಂದರೆ ಕಂಪ್ಲೀಟ್ ಔಟ್ಪುಟ್ಟು ಫಾಲ್ಸ್ ಅಂತಲೇ ಆಗಿಬಿಡುತ್ತೆ, ಯಾಕಂದರೆ ಅದು ಹೈಲೈಟಿಂಗ್ ಫ್ಯಾಕ್ಟರ್ ಹೇಳಿದ್ನಲ್ಲ ಅದ್ರ ಮೇಲೆ. ಸೊ ಇವಾಗ ಆರದು ಹೈಲೈಟಿಂಗ್ ಫ್ಯಾಕ್ಟರ್ ಏನು ಹೇಳಿದ್ದೆ ಅಂದರೆ ಯಾವುದಾದ್ರೂ ಒಂದು ಎಕ್ಸ್ಪ್ರೆಷನ್ ಟ್ರೂ ಇದ್ದರೆ ಕಂಪ್ಲೀಟ್ ಔಟ್ಪುಟ್ಟು ಟ್ರೂ ಆಗುತ್ತೆ. ಸೊ ಡಬಲ್ ಆರ್ ಈಗ ನೋಡಿದಾಗ ಡಬಲ್ ಪೈಪ್ಲೈನ್ ಆರ್ದು ನೋಡಿದಾಗ ಶಾರ್ಟ್ ಸರ್ಕ್ಯೂಟ್ ಆಪ್ರೇಷನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಫಸ್ಟ್ ಎಕ್ಸ್ಪ್ರೆಷನ್ ಅಂದರೆ ಲೆಫ್ಟ್ ಸೈಡ್ ಎಕ್ಸ್ಪ್ರೆಷನ್ ಟ್ರೂ ಇದ್ದರೆ ರೈಟ್ ಸೈಡ್ ಎಕ್ಸ್ಪ್ರೆಷನ್ನು ಎವಲ್ಯೂಟ್ ಆಗಲ್ಲ, ಯಾಕಂದರೆ ಒಂದು ಎಕ್ಸ್ಪ್ರೆಷನ್ ಟ್ರೂ ಇದ್ದರೆ ಕಂಪ್ಲೀಟ್ ಔಟ್ಪುಟ್ ಟ್ರೂ ಅಂತಲೇ ಆಗಿಬಿಡುತ್ತೆ. ಸೊ ಅದು ಎವಲ್ಯೂಟೇ ಮಾಡೋಕ್ಕೋಗಲ್ಲ. ಸೊ ಈ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ ಆಪ್ರೇಟರ್ ವರ್ಕ್ ಆಗುತ್ತೆ ಡಬಲ್ ಆಂಪರ್ಸೆಂಟ್ ಆ್ಯಂಡು ಮತ್ತು ಡಬಲ್ ಪೈಪ್ಲೈನ್ ಆರಲ್ಲಿ. ಸೊ ಈ ಥರ ವರ್ಕ್ ಮಾಡೋ ಸ್ಟೈಲಿಂದ ಅಂದರೆ ಒಂದು ಎಕ್ಸ್ಪ್ರೆಷನ್ ಮೇಲೆ ಔಟ್ಪುಟ್ ಮೇಲೆ ಸೆಕೆಂಡ್ ಎಕ್ಸ್ಪ್ರೆಷನ್ನು ಎಕ್ಸಿಕ್ಯೂಟ್ ಮಾಡೋದಾ ಬೇಡವಾ ಅಂತ ಅದು ಡಿಸೈಡ್ ಮಾಡುತ್ತೆ. ಸೊ ಅದು ಶಾರ್ಟ್ ಸರ್ಕ್ಯೂಟ್ ಆಪ್ರೇಟರು ಈ ಥರ ವರ್ಕ್ ಮಾಡುತ್ತೆ. ಸೊ ಈ ಥರ ವರ್ಕಿಂಗ್ ಸ್ಟೈಲ್ ಇರೋದ್ರಿಂದನೇ ಅದಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಪ್ರೇಟರ್ ಅಂತ ಹೆಸರು ಬಂದಿರೋದು. ಸೊ ಈಗ ನಾನ್ ಶಾರ್ಟ್ ಸರ್ಕ್ಯೂಟ್ ಆಪ್ರೇಟರ್ ಬಗ್ಗೆ ನೋಡೋಣ. ಸೊ ಅದು ಸಿಂಗಲ್ ಆಂಪರ್ಸೆಂಟ್ ಆ್ಯಂಡು ಸಿಂಗಲ್ ಪೈಪ್ಲೈನ್ ಆರು. ಮತ್ತು ಅದ್ರದ್ದು ವರ್ಕಿಂಗ್ ಸ್ಟೈಲ್ ಹೇಗೆ ಅಂದರೆ ಎರಡು ಎಕ್ಸ್ಪ್ರೆಷನ್ ಮೇಲೆ ಅದು ಎವಲ್ಯೂಟ್ ಮಾಡೇ ಮಾಡುತ್ತೆ. ಸೊ ಫಸ್ಟ್ ಎಕ್ಸ್ಪ್ರೆಷನ್ ಏನೇ ಬರಲಿ ಸೆಕೆಂಡ್ ಎಕ್ಸ್ಪ್ರೆಷನ್ನು ಎಕ್ಸಿಕ್ಯೂಟ್ ಆಗೇ ಆಗುತ್ತೆ ನಾನ್ ಶಾರ್ಟ್ ಸರ್ಕ್ಯೂಟ್ ಆಪ್ರೇಟರಲ್ಲಿ. ಮತ್ತು ಅದು ಎರಡು ಎಕ್ಸ್ಪ್ರೆಷನ್ ಇರುತ್ತಲ್ಲ, ಇಂಡಿವಿಜುವಲ್ ಎಕ್ಸ್ಪ್ರೆಷನ್ ಔಟ್ಪುಟ್ಟು ಬೂಲಿಯನೂ ಇರ್ಬೋದು, ನಾನ್ ಬೂಲಿಯನೂ ಇರ್ಬೋದು. ಸೊ ಅದಕ್ಕೆ ಬೂಲಿಯನೇ ಇಂಡಿವಿಜುವಲ್ ಎಕ್ಸ್ಪ್ರೆಷನ್ ಬೂಲಿಯನೇ ಬರಬೇಕಂತ ಏನಿಲ್ಲ, ನಾನ್ ಬೂಲಿಯನ್ನೂ ಬರುತ್ತೆ. ಸೊ ಅದ್ರ ಮೇಲೂ ಈ ನಾನ್ ಶಾರ್ಟ್ ಸರ್ಕ್ಯೂಟ್ ಆಪ್ರೇಟರು ಎವಲ್ಯೂಟ್ ಮಾಡುತ್ತೆ, ಬಟ್ ಫೈನಲ್ ಔಟ್ಪುಟ್ಟು ಬೂಲಿಯನೇ ಇರುತ್ತೆ, ಟ್ರೂ ಆರ್ ಫಾಲ್ಸ್. ಸೊ ಈಗ ಶಾರ್ಟ್ ಸರ್ಕ್ಯೂಟ್ ಆಪ್ರೇಟರ್ದು ಅಡ್ವಾಂಟೇಜಸ್ ನೋಡೋಣ ಬನ್ನಿ. ಅದೇ ನಾನ್ ಶಾರ್ಟ್ ಸರ್ಕ್ಯೂಟ್ ಆಪ್ರೇಟರ್ನ ಕಂಪೇರ್ ಮಾಡಿ ನೋಡಿದ್ರೆ, ಸೊ ಶಾರ್ಟ್ ಸರ್ಕ್ಯೂಟ್ ಆಪ್ರೇಟರ್ಗೆ ಎರಡು ಅಡ್ವಾಂಟೇಜಸ್ ಇದೆ. ಒಂದೇನೆಂದರೆ, ಸೊ ನಾವು ನೋಡಿದ್ವಿ ಅದು ವರ್ಕಿಂಗ್ ಸ್ಟೈಲ್ ಶಾರ್ಟ್ ಸರ್ಕ್ಯೂಟ್ ಆಪ್ರೇಟರ್ದು. ಫಸ್ಟ್ ಎಕ್ಸ್ಪ್ರೆಷನ್ ಔಟ್ಪುಟ್ಟದು ಇಂದ ನಾವು ಕಂಪ್ಲೀಟ್ ಔಟ್ಪುಟ್ ಡಿಟರ್ಮಿನ್ ಮಾಡೋಂಗಿದ್ರೆ ಸೆಕೆಂಡ್ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟೇ ಆಗಲ್ಲ. ಸೊ ಅದನ್ನು ನೋಡಿದಾಗ ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ನು ಅಚೀವ್ ಮಾಡ್ಬೋದು. ಅದು ಹೇಗೆ ಅಂದರೆ, ಈಗ ಅಕಸ್ಮಾತ್ ಸೆಕೆಂಡ್ ಎಕ್ಸ್ಪ್ರೆಷನ್ನಲ್ಲಿ ಏನಾದರೂ ಹೆವಿ ಟೈಮ್ ತೊಗೊಳ್ಳೋ ಮೆಥಡ್ಸ್ ಕಾಲ್ ಇದ್ದರೆ, ಸೊ ಅದು ಯಾವುದೋ ಒಂದು ಕಂಡೀಷನ್ ಅಥವಾ ಡೇಟಾ ಕಂಡೀಷನಿಂದ ಅದು ಕಾಲ್ ಮಾಡಬೇಕಾಗಿಲ್ಲ ಅಂದರೆ, ಸೊ ಅದನ್ನು ನಾವು ಶಾರ್ಟ್ ಸರ್ಕ್ಯೂಟ್ ಆಪ್ರೇಟರ್ ಯೂಸ್ ಮಾಡಿ ಸ್ಕಿಪ್ ಮಾಡ್ಬೋದು. ಸೊ ಅದರಿಂದ ನಮಗೆ ಬೇಕಿರೋ ಪರ್ಫಾರ್ಮೆನ್ಸು ಅಚೀವ್ ಮಾಡ್ಬೋದು. ಮತ್ತು ಇನ್ನೊಂದು ಸೆಕೆಂಡ್ ಅಡ್ವಾಂಟೇಜ್ ಏನಂದರೆ, ಸೊ ಸೇಮ್ ಈಗ ಸೆಕೆಂಡ್ ಎಕ್ಸ್ಪ್ರೆಷನ್ ಕಾಲ್ ಏನಾದರೂ ಎಕ್ಸೆಪ್ಷನ್ ಥ್ರೋ ಮಾಡ್ತಿದ್ರೆ ಬೇಸ್ಡ್ ಆನ್ ಸಮ್ ಡೇಟಾ ಕಂಡೀಷನ್ ಅಥವಾ ಸಮ್ ಬೇರೆ ಯಾವುದೋ ಕಂಡೀಷನ್ ಮೇಲೆ, ಸೊ ಆವಾಗ ನಾವು ಫಸ್ಟ್ ಎಕ್ಸ್ಪ್ರೆಷನ್ ಎವಲ್ಯೂಟ್ ಮಾಡಿ ಸೆಕೆಂಡ್ ಎಕ್ಸ್ಪ್ರೆಷನ್ನು ಕರಿಬೇಕಾಗಿಲ್ಲ. ಸೊ ಇದನ್ನು ಶಾರ್ಟ್ ಸರ್ಕ್ಯೂಟ್ ಆಪ್ರೇಟರಿಂದ ಅಚೀವ್ ಮಾಡ್ಬೋದು. ಸೊ ಇದೆರಡು ಅಡ್ವಾಂಟೇಜಸ್ಸು ಶಾರ್ಟ್ ಸರ್ಕ್ಯೂಟ್ ಆಪ್ರೇಟರಿಂದ ಬರುತ್ತೆ. ಸೊ ನಂದು ಒಪಿನಿಯನಲ್ಲಿ ಏನಂದರೆ, ಶಾರ್ಟ್ ಸರ್ಕ್ಯೂಟ್ ಆಪ್ರೇಟರು ಒನ್ ಆಫ್ ದ ಬ್ಯೂಟಿಫುಲ್ ಇಂಜಿನಿಯರ್ಡ್ ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಇವತ್ತಿನ ನೋಡಿಯಾಗಿಷ್ಟೇ. ನನ್ನಿ.